ಎಲ್ರಿಗೂ ನಮಸ್ಕಾರ. ನಾನು ನಮ್ಮಮ್ಮನ ಮನೆಯಿಂದ ಇವಾಗ ಗಂಡನ ಮನೆಗೆ ಹೋಗ್ತಿದ್ದೀನಿ. ಒಂದು ವಾರ ಇದ್ದೆ. ಸೊ ಆ್ಯಸ್ ಯೂಶ್ವಲ್ ಅಮ್ಮ ನನ್ನನ್ನು ಮನೆಗೆ ಬಂದಮೇಲೆ ಬರೀ ಕೈಯಲ್ಲಂತೂ ಕಳಿಸೋದೇ ಇಲ್ಲ. ಏನಾದರೂ ಒಂದು ಕಳಿಸ್ತಾನೆ ಇರ್ತಾರೆ. ಅಮ್ಮ ಬಿಡಮ್ಮ ಎಲ್ಲ ಇಟ್ಟಿದೆಯಲ್ಲ ಅಂತ ಅಂದ್ರೂ ಕೇಳಲ್ಲ ನಮ್ಮಮ್ಮ. ಸೊ ಇಲ್ಲ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ, ಅದು ತೊಗೊಂಡೋಗಿ ಇದು ತೊಗೊಂಡೋಗಿ ಅಂತ ಏನೇನೋ ಸ್ವಲ್ಪ ಕಟ್ಟಿದ್ದಾರೆ. ಏನದು ಹುಣ್ಸೆಹಣ್ಣು ಅಲ್ಲಮ್ಮ, ಇದು ಹುಣ್ಸೆಹಣ್ಣು ಕಟ್ಟೈತೆ ನಮ್ಮಮ್ಮ. ಆಮೇಲೆ ಇದೇನು ಸಾಂಬಾರು ಪೌಡ್ರು ನೋಡಿ ಎಲ್ಲ ನಮ್ಮಮ್ಮ ನಾನು ಯಾವಾಗ ಬಂದ್ರೂ ಖಾಲಿ ಕೈಯಲ್ಲಿ ಕಳಿಸಲ್ಲ. ಅದೇ ಪ್ರೀತಿ ಅಂದರೆ ಚಟ್ನಿ ಪುಡಿ ಮತ್ತು ಇದೇನು ಮೆಣಸಿನ್ಕಾಯಿ ಪಲ್ಯ ನಮ್ಮಮ್ಮ ಇಟ್ಬಿಟ್ಟು ನಿನ್ನೆನೇ ಎಲ್ಲ ರೆಡಿ ಮಾಡ್ಕೊತ ಇದ್ರು. ಅದು ಮಾಡೋದು ಚಟ್ನಿ ಪುಡಿಗಳೆಲ್ಲ ಇದೆಲ್ಲ ಚಟ್ನಿ ಪುಡಿ ಸಾಂಬಾರು ಪೌಡ್ರ್ ಖಾರದ ಪುಡಿ ಏನೇನೋ ಇಟ್ಟೈತೆ. ನಾನು ಲಗೇಜ್ ತಗೊಂಡೋಗಕ್ಕೆ ಆಗಲ್ಲ ಅಮ್ಮ, ಬೇಡ 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 ಅಂದರೂ ಕೇಳಲ್ಲ ನಮ್ಮಮ್ಮ. ಇಲ್ಲ ಏನಾದರೂ ಒಂದು ಚಪಾತಿ ಮಾಡಿದ್ದಾರೆ, ಬಿಸಿ ಬಿಸಿ ಚಪಾತಿ ನನಗೆ ಮಾಡ್ಕೊಳಕ್ಕೆ ಬರುತ್ತೆ. ಆದ್ರೆ ನಮ್ಮಮ್ಮ ಕೇಳದೆ. ಒಂದು ಮಾನೆಣ್ಣು ಸಿಗುತ್ತೆ ಬಿಡಮ್ಮ, ಅಲ್ಲಿ ಯಾಕೆ ಇವಾಗ ಇಡ್ತೀಯಾ? ಅಯ್ಯೋ ಕತೆ ನೋಡಿ. ಇದೆ ಅಮ್ಮಂದು ಊಟದಲ್ಲಿ ಮದುವೆ ಆದಮೇಲೆ ಮಗಳ ಮೇಲೆ ಎಷ್ಟೊಂದು ಪ್ರೀತಿ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಬರೀ ಕೈಯಲ್ಲಿ ಕಳಿಸೋದೇ ಇಲ್ಲ. ನಿಮ್ಮಮ್ಮಂದ್ರು ಇದೇ ಥರನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.